ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಾವು ತುಂಬ ಕಾಯ್ತಾ ಇದ್ದೀವಿ ಅಂದರೆ ಅದಕ್ಕೆ ಅರ್ಥ ಭಗವಂತ ನಮಗೆ ಏನೋ ತುಂಬ ಒಳ್ಳೆಯದು ಕೊಡ್ತಾ ಇದ್ದಾನೆ ಅಂತ. ಹೌದು ಕಣ್ರಿ, ಭಗವಂತ ಕಾಯಿಸೋದು ನಮಗೆ ತುಂಬ ಅತ್ಯುತ್ತಮವಾಗಿದ್ದು ಕೊಡಬೇಕು ಅಂತಲೇ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳಬೇಕು ಅಂದರೆ, ಒಂದು ಗ್ರಾಮ, ಆ ಗ್ರಾಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಮಾವಿನ ಹಣ್ಣಿನ ಸೀಸನ್ನು, ಹಾಗೆ ಅಲ್ಲೂ ಸಹ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇರುತ್ತೆ. ಹಾಗೂ ಹಳ್ಳಿ ಪೂರ್ತಿ ಡಂಗೂರವನ್ನು ಸಾರಿಸಲಾಗುತ್ತೆ. ಇವತ್ತು ಸಂಜೆ ದೇವಸ್ಥಾನದಲ್ಲಿ ಸ್ವತಃ ಭಗವಂತನೇ ಬಂದು ನಮ್ಮೆಲ್ಲರಿಗೂ ಮಾವಿನ ಹಣ್ಣಿನ ಪ್ರಸಾದವನ್ನು ಕೊಡ್ತಾರೆ ಅಂತ. ಜನರೆಲ್ಲರಿಗೂ ಆಸೆನೋ ಆಸೆ, ಅಯ್ಯೋ ಭಗವಂತನೇ ಬಂದು ಹಣ್ಣನ್ನು ಪ್ರಸಾದವಾಗಿ ಕೊಡ್ತಾನೆ ಅಂದರೆ ಯಾರು ಮಿಸ್ ಮಾಡ್ಕೊಳ್ತಾರೆ ಅಲ್ವಾ? ಹಾಗಾಗಿ ಎಲ್ಲರೂ ಸಹ ಸರತಿ ಸಾಲಲ್ಲಿ ನಿಂತ್ಕೊಂಡು ಭಗವಂತನನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗೂ ಭಗವಂತನ ಕೈಯಿಂದ ಪ್ರಸಾದವನ್ನು ಪಡೆಯೋದಕ್ಕೆ, ಹಣ್ಣನ್ನು ಪಡೆಯೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಅದೇ ರೀತಿ ಒಬ್ಬ ಪುಟ್ಟ ಬಾಲಕಿ, ಆ ಬಾಲಕಿಗೂ ಸಹ ಹಣ್ಣನ್ನು ಪಡಿಬೇಕು. ಯಾಕೆಂದರೆ ಆ ಬಾಲಕಿಗೆ ಮಾವಿನ ಹಣ್ಣು ಫೇವ್ರೇಟ್ ಫ್ರೂಟ್. ಹಾಗಾಗಿ ಆ ಬಾಲಕಿಯೂ ಸಹ ಸರತಿ ಸಾಲಲ್ಲಿ ನಿಂತ್ಕೊಳ್ತಾಳೆ. ತುಂಬ ಕ್ಯೂ ಇರುತ್ತೆ, ಆದರೂ ಸಹ ತಾಳ್ಮೆಯಿಂದ ನಿಂತ್ಕೊಳ್ತಾಳೆ. ಏಕೆಂದರೆ ಎಲ್ಲರೂ ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ. ಅವಳ ಸರತಿ ಬರುತ್ತೆ. ಭಗವಂತ ಅವಳಿಗೂ ಸಹ ತುಂಬ ಚೆನ್ನಾಗಿರೋದು ದೊಡ್ಡ ಮಾವಿನ ಹಣ್ಣನ್ನು ಆರಿಸಿ ಅವಳಿಗೆ ಕೊಡ್ತಾನೆ. ಆ ಬಾಲಕಿಗೆ ಖುಷಿನೋ ಖುಷಿ, ಆಹಾ ಇದರ ಘಮ ಎಷ್ಟು ಚೆನ್ನಾಗಿದೆ, ಇದರ ಪರಿಮಳ ಎಷ್ಟು ಚೆನ್ನಾಗಿದೆ, ಅದು ಭಗವಂತ ಕೊಟ್ಟಿರೋದು, ನಾನು ಈಗಲೇ ತಿನ್ನಬೇಕು ಅಂತ 4 ಹೆಜ್ಜೆಯನ್ನು ಹಾಕ್ತಾಳೆ. ಆ ಮಾವಿನ ಹಣ್ಣು ಅವಳ ಕೈಯಿಂದ ಜಾರಿ ಅಲ್ಲೇ ಇದ್ದಂತಹ ಕೆಸರಿಗೆ ಬಿದ್ದುಬಿಡುತ್ತೆ. ತುಂಬ ನೊಂದ್ಕೊತಾಳೆ. ಯಾಕೆ ಅಂದರೆ ಅದು ಅವಳ ಫೇವ್ರೇಟ್ ಫ್ರೂಟ್ ಬೇರೆ. ಅಯ್ಯೋ ಕೈಯಿಂದ ಜಾರಿ ಬಿಡ್ತಲ್ಲ ಅಂತ ತಕ್ಷಣ ಏನು ಮಾಡ್ತಾಳೆ, ಮತ್ತೆ ಕ್ಯೂನಲ್ಲಿ ನಿಂತ್ಕೊತೀನಿ ಅಂತ ಅಂದ್ಬಿಟ್ಟು ಮತ್ತೆ ಸರತಿ ಸಾಲಲ್ಲಿ ಹೋಗಿ ನಿಲ್ಲೋದಕ್ಕೆ ನೋಡ್ತಾಳೆ. ಆ ಸರತಿ ಸಾಲು ಮೊದಲಿಗೆ ಎಷ್ಟು ದೂರ ಇತ್ತೋ ಅದರ 4 ಪಟ್ಟಿರುತ್ತೆ. ಆದರೂ ಅವಳಿಗೆ ತಾಳ್ಮೆ ಹೆಚ್ಚು. ಹಾಗಾಗಿ ಮತ್ತೆ ಸರತಿ ಸಾಲಲ್ಲಿ ನಿಂತ್ಕೊಳ್ತಾಳೆ. ಇನ್ನೇನು ಹತ್ತಿರ ಬರ್ತಾ 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 ಮಾವಿನ ಹಣ್ಣಿನ ಬುಟ್ಟಿ ಏನಿದೆ ಖಾಲಿ ಆಗ್ತಾ ಬರುತ್ತೆ. ಇವಳಿಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಯ್ಯೋ ಭಗವಂತ, ನನಗೆ ಅಂದರೆ ನನ್ನ ಸರತಿ ಬರೋಷ್ಟೊತ್ತಿಗೆ ಮಾವಿನ ಹಣ್ಣು ಖಾಲಿ ಆಗೋಗ್ಬಿಡುತ್ತೇನೋ ಅಂತ. ಹಾಗೂ ಇನ್ನೇನು ಅವಳ ಸರತಿ ಬರಬೇಕು ಅನ್ನೋ ಅಷ್ಟರಲ್ಲಿ ಹೊಸ ಬುಟ್ಟಿ ದೇವರ ಮುಂದೆ ಬಂದು ಇಡ್ತಾರೆ. ಆ ಹುಡುಗಿಗೆ ಎಲ್ಲಿಲ್ಲದ ಖುಷಿ, ಅಪ್ಪ ಮಾವಿನ ಹಣ್ಣು ಹೊಸ ಬುಟ್ಟಿ ಬಂತು ಅಂತ. ಆಗ ಭಗವಂತ ಮತ್ತೆ ಮಾವಿನ ಹಣ್ಣನ್ನು ಆ ಹುಡುಗಿಗೆ ಕೊಡ್ತಾನೆ. ಆ ಹುಡುಗಿ ಪುಟ್ಟ ಬಾಲಕಿ ಅಲ್ವಾ, ತಕ್ಷಣ ಕೇಳ್ತಾಳೆ, ಅಲ್ಲ ಭಗವಂತ, ನಿನಗೂ ಗೊತ್ತು ನನಗೆ ಮಾವಿನ ಹಣ್ಣು ಎಷ್ಟು ಇಷ್ಟ ಅಂತ, ಆದರೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ. ಆಗ ಭಗವಂತ ನಕ್ಬಿಟ್ಟು ಹೇಳ್ತಾನೆ, ಮೊದಲಿಗೆ ನಾನು ಆರಿಸಿ ನಿನಗೆ ಚೆನ್ನಾಗಿರೋ ಮಾವಿನ ಹಣ್ಣೆ ಕೊಟ್ಟೆ, ಆದರೆ ನಂತರ ನನಗೆ ಗೊತ್ತಾಯಿತು ಅದರಲ್ಲಿ ಹುಳ ಇತ್ತು ಅಂತ. ಹಾಗಾಗಿ ಅದು ನಿನ್ನ ಕೈಯಿಂದ ಬೀಳೋ ಹಾಗೆ ಮಾಡಿದೆ. ಮತ್ತು 2ನೇ ಸಲ ಇನ್ನೂ ಕಾಯೋ ಹಾಗೆ ಮಾಡಿದ್ಯಲ್ಲ ಅಂತ ಮತ್ತೆ ಮರುಪ್ರಶ್ನೆ ಮಾಡ್ತಾಳೆ. ಆಗ ಭಗವಂತ ಹೇಳ್ತಾನೆ, ಇಲ್ಲ, ನಿನಗೆ ತುಂಬ ಚೆನ್ನಾಗಿರೋ ಮಾವಿನ ಹಣ್ಣು, ಅದು ಸಿಹಿಯಾಗಿ ಪಕ್ವವಾಗಿರೋ ಮಾವಿನ ಹಣ್ಣು ಕೊಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದಿನ್ನೂ ಮರದಲ್ಲೇ ಇತ್ತು. ಅದು ಮರದಿಂದ ಕಿತ್ತು ನನ್ನ ಬಳಿ ಬರಬೇಕಿತ್ತಲ್ವ, ನಾನು ನಿನಗೆ ಕೊಡಬೇಕಾಗಿತ್ತಲ್ವ. ಹಾಗಾಗಿ ಆ ಸರತಿ ಸಾಲನ್ನು ತುಂಬ ಉದ್ದ ಮಾಡಿದೆ, ಕ್ಷಮೆ ಇರಲಿ ಅಂತ ಕೇಳ್ತಾನೆ. ಆಗ ಆ ಹುಡುಗಿ ನಕ್ಬಿಟ್ಟು ಹೇಳ್ತಾಳೆ, ನಾನು ನಿನಗೆ ಅನ್ಯಾಯವಾಗಿ ಬೈದ್ಬಿಟ್ಟೆ ಅಲ್ವಾ ಅಂತ. ಹೌದು, ನಾವುಗಳು ಹಾಗೆ, ಭಗವಂತ ನಮಗೇನೋ ನಮ್ಮ ಕೈಯಿಂದ ಏನೋ ಒಂದು ವಸ್ತುವನ್ನು ಕಳೆದುಕೊಳ್ಳೋ ಹಾಗೆ ಮಾಡ್ತಾನೆ, ಕಾಯೋ ಹಾಗೆ ಮಾಡ್ತಾನೆ. ಯಾಕೆ ಕಾಯುವ ಹಾಗೆ ಮಾಡ್ತಾನಪ್ಪ ಅಂದರೆ, ಇನ್ನೂ ಚೆನ್ನಾಗಿರೋ ಹಣ್ಣು ನಮಗೆ ಸಿಕ್ಕಲಿ ಅನ್ನೋ ಒಂದೇ ಒಂದು ಕಾರಣ ಭಗವಂತಂದಾಗಿರುತ್ತೆ. ಅಷ್ಟೇ ಅಲ್ಲ ರೀ, ನಾವು ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋದಾಗ ಮೊದಲು ಸಮಾಧಾನಕರ ಬಹುಮಾನವನ್ನು ಮೊದಲು ಅನೌನ್ಸ್ ಮಾಡ್ತಾರೆ, ಆಮೇಲೆ 3rd ಪ್ರೈಸ್, ಆಮೇಲೆ 2nd ಪ್ರೈಸ್, ಆಮೇಲೆ 1st ಪ್ರೈಸ್ ಅನೌನ್ಸ್ ಮಾಡೋದು ಅಲ್ವಾ? ಅಲ್ಲಿಗೆ ಮೊದಲ ಬಹುಮಾನ ತಗೋಬೇಕು ಅಂತ ಅನೌನ್ಸ್ ಆಗಬೇಕು ಅಂದಾಗ ನಾವಿನ್ನೂ ಸಾಕಷ್ಟು ತಾಳ್ಮೆಯಿಂದ ನಾವು ಕಾಯಬೇಕು.
ಹಾಗಾಗಿ ಭಗವಂತ ನಮ್ಮನ್ನು ಕಾಯಿಸ್ತಾ ಇದ್ದಾನೆ ಅಂದರೆ ನಮ್ಮ ಯೋಗ್ಯತೆಗೂ ಮೀರಿದಂತಹ ಉತ್ತಮವಾಗಿರುವ ವಸ್ತು ನಮಗೆ ದೊರಕ್ತಾ ಇದೆ ಅಂತ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ಭಗವಂತನಿಗೆ ಧನ್ಯವಾದ ಹೇಳುವುದನ್ನಂತೂ ಮರಿಬೇಡಿ. ಯೋಚನೆ ಮಾಡಿ. ಥ್ಯಾಂಕ್ ಯು.